ಸರ್ ಅವ್ರು ಪಾಪ ನಾಳೆ ಇದಾರ ಮಾರಕ್ಕೆ ಕೊಡ್ರಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆರಂಭ ಆಗಿತ್ತು. ಬಾಗಲಕೋಟೆ ನಗರದಲ್ಲಿ ಭಾಳಷ್ಟು ಹಿಂದೂ ಸಮಾಜ ಅಚ್ಚುಕಟ್ಟಾಗಿ ಮಾಡಿತ್ತು, ಆಯೋಜನೆ ಮಾಡಿತ್ತು. ಬಾಗಲಕೋಟೆಯಲ್ಲಿ ಏನು ಪ್ರಮುಖ ಬೀದಿಗಳಲ್ಲಿ ನಮ್ಮದು ಭವ್ಯ ಶೋಭಾಯಾತ್ರೆ ನಡೆದ ಮೇಲೆ ನಂತರ ಇನ್ನೇನು ಕೇವಲ ಒಂದು 5 ನಿಮಿಷದಲ್ಲಿ ಆ ಶೋಭಾಯಾತ್ರೆ ಮುಗಿಯುವ ಹಂತದಲ್ಲಿ ಪಕ್ಕಾ ಒಂದು ಮಸೀದಿ ಬರುತ್ತೆ. ನಾವೇನು ಬಾಗಲಕೋಟೆ ಹಾರ್ಟ್ ಆಫ್ ಸೆಂಟರ್ ಅಂತೀವಿ, ಬಾಗಲಕೋಟೆ ಒಳಗೆ ಅಲ್ಲಿ ಮಸೀದಿ ಐತೆ. ಪೊಲೀಸ್ ಬಂದೋಬಸ್ತು ಅಚ್ಚುಕಟ್ಟಾಗಿ ಮಾಡಿತ್ತು. ಕಾರಣ ಅಲ್ಲಿರ್ತಕ್ಕಂಥ ಕೆಲವು ಜಿಹಾದಿ ಬೋಧನೆಗಳು ಇರ್ತಕ್ಕಂಥ ಯುವಕರು ಏನು ಫಸ್ಟ್ಗೆ ಚಪ್ಪಲಿ ಎಸಿತಾರೆ. ಪುಣ್ಯಕ್ಕೆ ಇನ್ನೂ ಛತ್ರಪತಿ ಶಿವಾಜಿ ಮಹಾರಾಜರ ಮೇಲೆ ಚಪ್ಪಲಿ ಬೀಳುವ ಸಂಭವ ಇತ್ತು. ಅಲ್ಲಿ ನಮ್ಮ ಕೆಲವು ಕಾರ್ಯಕರ್ತರ ಮೇಲೆ, ಪೊಲೀಸ್ ಇಲಾಖೆಯವ್ರ ಮೇಲೆ ಚಪ್ಪಲಿನೂ ಬಿದ್ದು, ನಂತರ ಅದಾದಮೇಲೆ ಕಲ್ಲನ್ನು ಸಹಿತ ಎಸೆದ್ರು. ಕಲ್ಲನ್ನು ಎಸೆದ ಮೇಲೆ ಅಪ್ಪಿ SP ಸಾಹೇಬ್ರ ಮೇಲೆ ಒಂದು ಕಲ್ಲು ಬಿತ್ತು. ನಂತರ ಒಂದು 3-4 ಮಂದಿ ಮೇಲೆ PC ಗಳ ಮೇಲೆ, ನಂತರ ನಮ್ಮೊಂದು 2 ಕಾರ್ಯಕರ್ತರ ಮೇಲೆ ಬಿತ್ತಿ ಒಬ್ಬ ಕಾರ್ಯಕರ್ತ ಸಹಿತ ಬಾಗಲಕೋಟೆಯ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗ್ಯಾನ. ಅಂಥದ್ದು ಘಟನೆ ನಡೆದದ. ನಂತರ DJ ಆಪರೇಟರ್ ಸಹಿತ ಒಬ್ಬರಿಗೆ ಘಟನೆ ಆಗ್ಯದ. ಇವತ್ತು ಬಾಗಲಕೋಟೆ ಹಿಂದೂ ಸಮಾಜ ಶಾಂತ ರೀತಿಯಿಂದ ಮಾಡುವ ಸಂದರ್ಭದಲ್ಲಿ ಪೂರ್ವ ನಿಯೋಜಿತ ಯೋಜನೆಯನ್ನು ಮಾಡಿಕೊಂಡು ಸಣ್ಣ ಮಕ್ಕಳ ಕೈ ಕಲ್ಲು ಕೊಟ್ಟ ಮೇಲೆ ಕಂಪೌಂಡ್ ಮೇಲೆ ಕುಂದರಿಸಿ ಕಲ್ಲು ಒಗೆಯುವಂಥ ಸಂಸ್ಕೃತಿ ಎಲ್ಲಿ ನಮ್ಮ ಧರ್ಮದಲ್ಲಿ ಮಾತ್ರ ಇಲ್ಲ, ಅದು ಜಿಹಾದಿ ಧರ್ಮದ ಬೋಧನೆ ಇರತಕ್ಕಂಥ ಯುವಕರ ಮೇಲೆ ಇರ್ಬೋದು ಅಂತ ನಾವು ಇವತ್ತಿನ ಈ ಮೆರವಣಿಗೆ ನೋಡಿದರೆ ಕಾರಣ ಆಗತ್ತೆ. ಇವತ್ತು ಬಾಗಲಕೋಟೆ ಹಿಂದೂ ಸಮಾಜ ನಿರ್ಣಯ ಮಾಡಿದೆ, ಬಾಗಲಕೋಟೆ SP ಸಾಹೇಬ್ರ ಮೇಲೆ ಕಲ್ಲು ಬಿದ್ದಿದೆ, ಅವ್ರ ಆರೋಗ್ಯ ಮುಖ್ಯ, ನಂತರ ಅವರ ಪರಿಸ್ಥಿತಿ ಗಂಭೀರ ಆಗಬಾರ್ದು. ಯಾಕಂದ್ರೆ ಬಾಗಲಕೋಟೆ SP ಯಾವತ್ತು ಶಾಂತ ರೀತಿಯಿಂದ ಹಿಂದೂ ಸಮಾಜಕ್ಕೆ ಸ್ಪಂದನೆ ಮಾಡ್ತಾರೆ. ಇವತ್ತು ಅದೇ ರೀತಿ ಇವತ್ತು ಮುಸ್ಲಿಂ ಸಮಾಜ ಅವರಿಗೆ ರಿಯಾಕ್ಷನ್ ಕಲ್ಲು ಮುಗಿದಿದೆ. ಇವತ್ತು ಏನಾದರೂ ನಿಮ್ಮ ಮಸೀದಿ ಉಳಿಬೇಕಾದ್ರೆ ಪೊಲೀಸರೇ ಕಾರಣ. ನಿಮ್ಮ ಮಸೀದಿ ಕಾಯೋರ ಮೇಲೆ ನೀವು ಕಲ್ಲು ಹೋಗಿತ್ತೀರಪ್ಪ ಅಂದ್ರೆ ಇವತ್ತು ಬಾಗಲಕೋಟೆ ಸಮಾಜ ಬಳಿ ತೊಟ್ಕೊಂಡು ಕೂತಿಲ್ಲ. ಮುಂದಿನ ದಿನಮಾನಗಳಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡದೆ ಹೋದರೆ ನಮ್ಮ ಹಿರಿಯರು ಹೇಳಿದಾಗ ಏನು ಬಾಗಲಕೋಟೆ ಎಲ್ಲ ಹಿಂದೂಗಳು ಸ್ವಯಂ ಪ್ರೇರಿತವಾಗಿ ಬಾಗಲಕೋಟೆಯನ್ನು ಹಿಂದೂಗಳು ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಬೇಕು. ಬಂದ್ ಮಾಡದೆ ಹೋದರೆ ಮುಂದಿನ ಹೋರಾಟವನ್ನು ನಾವು ಪೂರ್ವ ನಿಯೋಜಿತವಾಗಿ ಮಾಡ್ತೀವಿ ಅಂತ ಇವತ್ತು ಸಂದರ್ಭದಲ್ಲಿ ಹೇಳ್ತೀವಿ.